30 ಲಕ್ಷಕ್ಕಾಗಿ ಪೀಡಿಸಿದ್ರ ಯಾದಗಿರಿ ಎಂಎಲ್ಎ. ಹಣ ಕೊಡೋಕೆ ಆಗದೆ ಪಿಎಸ್ಐ ಖಿನ್ನತೆಗೊಳಗಾದ್ರ. 30 ಲಕ್ಷ ಕೊಟ್ಟು ಯಾದಗಿರಿ ಠಾಣೆಗೆ ಬಂದಿದ್ರ. ಜಾತಿ ನಿಂದನೆಯನ್ನ ಎಂಎಲ್ಎ ಚೆನ್ನಾರೆಡ್ಡಿ ಮಾಡಿದ್ದಾರೆ. ಪಿಎಸ್ಐ ಪತ್ನಿ ದೂರಿನ ಬೆನ್ನಲ್ಲೇ ಎಫ್ಐಆರ್ ಆಗಿದೆ. ಜಾತಿ ನಿಂದನೆ ಆರೋಪದಡಿ ಕೇಸ್ ಕೂಡ ದಾಖಲಾಗಿದೆ. ಒಂದು ಹೃದಯಾಘಾತ ಆಗಿರೋದು ಯಾತಕ್ಕೋಸ್ಕರ? ಈ ತರ ಪೀಡಿಸಿರೋದಕ್ಕೋಸ್ಕರನೇ. ಸಾವಿಗೆ ಯಾರು ಹೊಣೆ? ಈಗ ಉತ್ತರ ಇಲ್ಲಿದೆ ನೋಡಿ. 30 ಲಕ್ಷಕ್ಕಾಗಿ ಪೀಡಿಸಿದ್ರ ಯಾದಗಿರಿ ಎಂಎಲ್ಎ. ಹಣ ಕೊಡೋದಕ್ಕೆ ಆಗದೆ ಪಿಎಸ್ಐ ಖಿನ್ನತೆಗೆ ಒಳಗಾದ್ರ. ಯಾದಗಿರಿ ಪಿಎಸ್ಐ ಹೃದಯಾಘಾತಕ್ಕೆ ಬಿಗ್ ಟ್ವಿಸ್ಟ್. ಹೌದು, ಯಾದಗಿರಿ ಪಿಎಸ್ಐ ಪರಶುರಾಮ್ ಹೃದಯಾಘಾತ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 7 ತಿಂಗಳ ಹಿಂದಷ್ಟೇ ಯಾದಗಿರಿ ನಗರ ಠಾಣೆಗೆ ಬಂದಿದ್ದ ಪರಶುರಾಮ್ ಅವಧಿ ಮುಗಿಯೋ ಮುನ್ನವೇ ಯಾದಗಿರಿ ಸೈಬರ್ ಠಾಣೆಗೆ ವರ್ಗಾವಣೆಗೊಂಡಿದ್ರು. ಇವತ್ತು ಪರಶುರಾಮ್ ಬದುಕಿದ್ರೆ ಡ್ಯೂಟಿ ರಿಪೋರ್ಟ್ ಕೂಡ ಮಾಡಿಕೊಳ್ಬೇಕಿತ್ತು. ಆದರೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಸನ್ನಿಗೌಡ ಧನದಾಹದಿಂದ ತಮ್ಮ ಪತಿ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ ಅನ್ನೋದು ಪರಶುರಾಮ್ ಪತ್ನಿ ಶ್ವೇತಾ ಆರೋಪ. 30 ಲಕ್ಷ ಕೊಟ್ಟು ಯಾದಗಿರಿ ಠಾಣೆಗೆ ಬಂದಿದ್ರ, ಮತ್ತೆ ಪೋಸ್ಟಿಂಗ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ವರ್ಗ ಆದ್ರ. ಜಾತಿ ನಿಂದನೆ ಮಾಡಿದ್ರ ಎಂಎಲ್ಎ ಚನ್ನಾರೆಡ್ಡಿ. ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಾಗೂ ಆತನ ಪುತ್ರ ಸನ್ನಿಗೌಡ ವಿರುದ್ಧ ಪರಶುರಾಮ್ ಪತ್ನಿ ಶ್ವೇತಾ ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಹಿಂದೆ ಯಾದಗಿರಿ ಠಾಣೆಗೆ 30 ಲಕ್ಷ ಕೊಟ್ಟು ಬಂದಿದ್ರು. ಆದರೆ ಮತ್ತೆ ಎಂಎಲ್ಎ ಹಾಗೂ ಅವರ ಮಗ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ಕೊಡಲು ಆಗದಿದ್ದರಿಂದ ಸೈಬರ್ ಕ್ರೈಮ್ಗೆ ವರ್ಗಾವಣೆಯಾಗಿದ್ದರು. ಇದನ್ನು ಪ್ರಶ್ನಿಸಿದ್ದಕ್ಕೆ ಜಾತಿ ನಿಂದನೆ ಮಾಡಿದ್ದಾರೆ. ತೀವ್ರ ಖಿನ್ನತೆಗೆ ಒಳಗಾಗಿದ್ದ ನನ್ನ ಪತಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ. ನನ್ನ ಪತಿ ಸಾವಿಗೆ ಕಾರಣರಾದ ಎಂಎಲ್ಎ ಚನ್ನಾರೆಡ್ಡಿ ಪುತ್ರ ಸನ್ನಿಗೌಡ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸರಿಗೆ, ಟೌನ್ ಪಿಎಸ್ಐ ಪೊಲೀಸ್ ಅವ್ರಿಗೆ ನ್ಯಾಯ ಸಿಗ್ತಿಲ್ಲ. ಅವ್ರಿಗೆ ರೈಟ್ ಇಲ್ಲ ನ್ಯಾಯ ಸಿಗಕ್ಕೆ. ನಿಮಗೆಲ್ಲ ಏನು ಪಬ್ಲಿಕ್ ಏನು ಸಿಗುತ್ತೆ? ನಿಮಗೆ ಕಷ್ಟ ಬಂದರೆ ಯಾರು ನೋಡ್ತಾರೆ? ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ ಹಣ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು ಎಮ್ ಎಲ್ ಎ ಮಗ ಸರ್. ಅವರಿಬ್ಬರನ್ನ ಕರೆಸಿ ಎಫ್ಐಆರ್ ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ. ಅವ್ರು ಬರಬೇಕು. ನಮ್ಮ ಅಯ್ಯನಿಗೆ ಲೋಕಲ್ MLA ಇಂದ ತೊಂದರೆ ಆಗಿತ್ತು. ಆ ಕಾರಣಕ್ಕಾಗಿ ಅವ್ರ ವಿರುದ್ಧವಾಗಿ MLA ಮತ್ತು ಅವ್ರ ಮಗನ ವಿರುದ್ಧವಾಗಿ FIR ಮಾಡಿದ್ದೀವಿ. FIR ರಿಜಿಸ್ಟ್ರೇಷನ್ ಆಗಿದೆ. ನಮಗೆ FIR ಕಾಪಿ ಕೊಟ್ಟಿದ್ದಾರೆ ಸರ್. ರಾಜ್ಯದಲ್ಲಿ ಒಂದೆಡೆ ಮೂಡ ಹಾಗೂ ವಾಲ್ಮೀಕಿ ಹಗರಣಗಳ ಸದ್ದು ಜೋರಾಗ್ತಾ ಇರುವ ಮಧ್ಯೆ ಇದೀಗ ರಾಜ್ಯದಲ್ಲಿ ಮಗದೊಂದು ವರ್ಗಾವಣೆಯ ದಂಧೆ ಈಗ ಜೋರಾಗಿರುವ ಸದ್ದು ಈಗ ಕೇಳಿ ಬರ್ತಾ ಇದೆ. ಇನ್ನು ಶಾಸಕರ ಹಣದ ಆಸೆಗೆ ಏನಂದ್ರೆ ನಿಷ್ಠಾವಂತ ಅಧಿಕಾರಿ PSI ಪರಶುರಾಮ್ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಕೈ ಶಾಸಕ ಚನ್ನಾರೆಡ್ಡಿ ಹಾಗೂ ಆತನ ಪುತ್ರನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಪಿಎಸ್ಐ ಪತ್ನಿ ದೂರಿನ ಬೆನ್ನಲ್ಲೇ ಎಫ್ಐಆರ್. ಜಾತಿ ನಿಂದನೆ ಆರೋಪದಡಿ ಕೇಸ್ ದಾಖಲು. ಪಿಎಸ್ಐ ಪತ್ನಿ ದೂರಿನ ಬೆನ್ನಲ್ಲೇ ಎಫ್ಐಆರ್ ದಾಖಲಿಸಲಾಗಿದೆ. A1 ಆರೋಪಿಯಾಗಿ ಎಂಎಲ್ಎ ಚನ್ನಾರೆಡ್ಡಿ ಪಾಟೀಲ್, A2 ಆಗಿ ಎಂಎಲ್ಎ ಪುತ್ರ ಸನ್ನಿಗೌಡ ಅಲಿಯಾಸ್ ಪಂಪನಗೌಡ ವಿರುದ್ಧ ಜಾತಿ ನಿಂದನೆ ಆರೋಪದಡಿ ಕೇಸ್ ದಾಖಲಾಗಿದೆ. ಇದರಿಂದ ಎಂಎಲ್ಎ ಹಾಗೂ ಪುತ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಪರಶುರಾಮ್ ಪತ್ನಿ ಆರೋಪದ ಬಗ್ಗೆ ತನಿಖೆ ನಡೆಸಲಾಗುವುದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ, ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ. ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಅವರು ಆರೋಪ ಮಾಡಿದ್ದಾರೆ ನಿಜ, ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ. ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ. ಮಾತೆತ್ತಿದ್ರೆ ಸಾಕು ಈ ನೆಲದ ಕಾನೂನಿನ ಬಗ್ಗೆ ಮಾತನಾಡುವಂತಹ ಕಾಂಗ್ರೆಸ್ನ ನಾಯಕರು ಇದೀಗ ಅವರದೇ ಶಾಸಕ ಈಗೇನಂದ್ರೆ ವರ್ಗಾವಣೆ ದಂಧೆಯಲ್ಲಿ ಈಗಾಗಲೇ ಅಂದ್ರೆ ಇನ್ವಾಲ್ವ್ ಆಗಿದ್ದಾನೆ ಅಂತೇಳಿ ಗಂಭೀರ ಆರೋಪ ಬಂದಿದ್ದು ಯಾದಗಿರಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಸಕ ಹಾಗೂ ಪುತ್ರನನ್ನು ಈ ಸರ್ಕಾರ ಬಂಧಿಸಲು ಬಿಡುತ್ತಾ ಅಥವಾ ಸೇಫ್ ಗಾರ್ಡ್ ಮಾಡುತ್ತಾ ಎಂಬುದು ಈಗ ಜನರ ಪ್ರಶ್ನೆಯಾಗಿದೆ. ಇನ್ನು ವರ್ಗಾವಣೆ ದಂಧೆಗೆ ಪಿಎಸ್ಐ ಬಲಿಯಾದರು ಅನ್ನೋ ಆರೋಪದ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಶಾಸಕರ ಒತ್ತಡದಿಂದಲೇ ಪರಶುರಾಮ್ ಸಾವಾಗಿದೆ. ಕಾಂಗ್ರೆಸ್ ಶಾಸಕರು ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸರ್ಕಾರದಲ್ಲಿ ಎಲ್ಲರೂ ಲೂಟಿಗೆ ಇಳಿದಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಒತ್ತಡದ ಮೇಲೆ ವಾಲ್ಮೀಕಿ ನಿಗಮದಲ್ಲಿರುವಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ಸತ್ತಿದ್ದು, ಆತ್ಮಹತ್ಯೆ ಮಾಡಿಕೊಂಡ್ರು. ಇದು ಸುಮಾರು 25 ಲಕ್ಷ ರೂಪಾಯಿ ಆ ಪೋಸ್ಟ್ಗೆ ಕೇಳಿದ್ರು ಅಂತೇಳಿ ಅವನಿಗೆ ಆಘಾತ ಆಗಿ ಅವನು ಮನೆಗೆ ಬಂದು ಹೃದಯಾಘಾತ ಆಗಿ ಸತ್ತಿರೋವಂಥದ್ದು ಅವ್ರ ಕಂಪ್ಲೇಂಟಲ್ಲಿದೆ. ಅವರ ಹೆಂಡತಿಯವರು ಅವ್ರ ಮಕ್ಕಳೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಈ ಸರ್ಕಾರ
ಮುಖ್ಯಮಂತ್ರಿ ಒಬ್ಬರೇ ಲೂಟಿಕೋರಲ್ಲ. ನಾವೆಲ್ಲ ಏನು ಮಾಡ್ತಾ ಇದ್ರಿ, ಪಾದಯಾತ್ರೆ ಏನು ಮಾಡ್ತಾ ಇದ್ರಿ, ಮುಖ್ಯಮಂತ್ರಿ ಲೂಟಿಕೋರ ಅಂತ ಹೇಳ್ತಾ ಇದ್ರಿ. ಇವು ಮುಖ್ಯಮಂತ್ರಿ ಅಲ್ಲ, ಮಂತ್ರಿಗಳು ಇಳಿದ್ಬಿಟ್ಟಿದ್ದಾರೆ. ಮಂತ್ರಿಗಳು ಇಳಿದಲ್ಲ, MLAಗಳು ಇಳಿದ್ಬಿಟ್ಟವ್ರೆ. ಯಾರಿಗೆ ನಾವು ಕಡಿಮೆ ಇಲ್ಲ, ಮುಖ್ಯಮಂತ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಎಲ್ಲರೂ ಲೂಟಿಗಿಳಿದ್ಬಿಟ್ಟಿದ್ದಾರೆ. ಈ ಸರ್ಕಾರ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಏನಾದರೂ ಉಳಿದಿದ್ರೆ ಈ ಘಟನೆ ಆದಮೇಲೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ವರ್ಗಾವಣೆ ದಂಧೆನಲ್ಲಿ ಕಾಂಗ್ರೆಸ್ ಶಾಸಕರು ಬಹಳ ನೇರವಾಗಿ ಭಾಗಿಯಾಗಿರುವಂಥದ್ದು, ಹಣಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೀಡಿಸ್ತಾ ಇರುವಂಥ ಒಂದೊಂದೇ ಪ್ರಕರಣಗಳು ಬರ್ತಾ ಇದೆ. ಈ ಹಿಂದೆ ಮೈಸೂರಿನಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಮಗನೇ ಈ ರೀತಿಯಾದಂಥ ವರ್ಗಾವಣೆಯ ದಂಧೆಯಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಅಲೋಹಪ್ಪ ಪ್ರಕರಣದಲ್ಲಿ ನಮಗೆ ಗೊತ್ತಾಗಿತ್ತು. ಅದರ ಮುಂದುವರೆದ ಭಾಗ ಇವತ್ತು ಶಾಸಕರು ವರ್ಗಾವಣೆಗೋಸ್ಕರ ಬಹಳ ದೊಡ್ಡ ಪ್ರಮಾಣದ ಹಣ ಕೇಳ್ತಾ ಇದ್ದಾರೆ. ಸರ್ಕಾರ ಇದನ್ನು ತನಿಖೆಗೆ ಒಳಪಡಿಸಬೇಕು. ಯಾವ ಅನಾಹುತ ಆಗಿದೆ ಆ ಕುಟುಂಬಕ್ಕೆ ಸರ್ಕಾರ ನ್ಯಾಯವನ್ನು ಒದಗಿಸಬೇಕು. ಇದರ ಸಂಪೂರ್ಣ ಹೊಣೆಯನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೊರಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಧಿಕಾರಿಗಳ ಟ್ರಾನ್ಸ್ಫರನ್ನು ಒಂದು ರೀತಿಯಲ್ಲಿ ಈ ಆಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕ ಅಧಿಕಾರಿಗಳ ಸ್ಥಿತಿ ಇದೆ ಬರಲಿದೆ. ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಲುಪಿದೆ. ಇದರಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಪಾಲು ಕೂಡ. ಒಟ್ಟಿನಲ್ಲಿ ಮೊದಲೇ ವಿವಾದಗಳ ಸುಳಿಯಲ್ಲಿ ಸಿಲುಕಿರುವ ಸರ್ಕಾರಕ್ಕೆ ಈಗ ಪರಶುರಾಮ್ ಕೇಸ್ ಕೂಡ ಸವಾಲಾಗಿದೆ. ಇದರಿಂದ ಹೇಗೆ ಹೊರಬರುತ್ತೋ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಯಾದಗಿರಿ. ಪರಶುರಾಮ್ ಸಾವಿನಲ್ಲಿ ನೇರವಾಗಿ ಶಾಸಕ ಹಾಗೂ ಅವರ ಪುತ್ರನ ದನದಾಹಿತನಕ್ಕೆ ಈ ಕೃತ್ಯ ಆಗಿರೋದು ಅನ್ನೋದು ಕುಟುಂಬಸ್ಥರ ಆರೋಪ. ಇದಕ್ಕೆಲ್ಲ ಅಟ್ಲೀಸ್ಟ್ ಉತ್ತರ ಕೊಡ್ಬೇಕಲ್ವಾ ಶಾಸಕರು? ಅವ್ರು ಎಲ್ಲಿದ್ದಾರೆ ಹಾಗಾದ್ರೆ? ಏನ್ ಕತೆ? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಶಾಸಕ ಚಿನ್ನಾರೆಡ್ಡಿ ಮತ್ತು ಪುತ್ರ ಪಂಪನಗೌಡ ಬಂಧನ ಎನಿ ಮೂಮೆಂಟ್ ಆಗ್ಬೋದು. ಬಿಕಾಸ್ ಅಟ್ರಾಸಿಟಿ ಸೆಕ್ಷನ್ಗಳನ್ನ, ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನ FIR ನಲ್ಲಿ ದಾಖಲು ಮಾಡಲಾಗಿದೆ. ಸೊ ಎನಿ ಮೂಮೆಂಟ್ ಅವರ ಅರೆಸ್ಟ್ ಆಗ್ಬೋದು. ಬಟ್ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಅವ್ರು ಎಲ್ಲಿದ್ದಾರೆ ಅಂತ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಗೌಪ್ಯ ಸ್ಥಳಕ್ಕೆ ಅಪ್ಪ ಮಗ ತೆರಳಿದ್ದಾರೆ. ಅಜ್ಞಾತವಾಸವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದೇ 100 ಪ್ರಶ್ನೆಗೆ ಕಾರಣ ಆಗ್ತಿರೋದು. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಆಚೆ ಬನ್ನಿ, ಪ್ರಜಾ ನ್ಯಾಯಾಲಯದ ಮುಂದೆ ಬಂದ್ಬಿಟ್ಟು ನೀವು ತಪ್ಪಾ ಇಲ್ವಾ, ನೀವು ಕೇಳಿದ್ರಾ, ಎಲ್ಲಾ ಶಾಸಕರನ್ನ ಬಿಟ್ಟು, ಸಚಿವರನ್ನ ಬಿಟ್ಟು ನಿಮ್ಮ ಮೇಲೆ ಯಾಕೆ ಆರೋಪ ಬಂತು ಅನ್ನೋದ್ರ ಸ್ಪಷ್ಟನೆ ಕೊಡ್ಬೇಕಲ್ವಾ? ದಾಲ್ಮೆ ಕುಚ್ ಕಾಲ ಹೇ ಅಂತ ಅನ್ಸೋದು ಅಲ್ಲೇ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರವೀಣ್ ರೆಡ್ಡಿ. ಶಾಸಕರು ಪರಮ ಸಾಚ ಆಗಿದ್ದಿದ್ರೆ ಬಹುಶಃ ಬಂದು ಉತ್ತರ ಕೊಡುವಂತಹ ವಿಚಾರ, ಉತ್ತರದಾಯಿತ್ವವನ್ನ ಅವ್ರು ನೋಡ್ಕೊಳ್ಬೇಕಾಗಿತ್ತು. ಆದ್ರೆ ಗೌಪ್ಯ ಸ್ಥಳಕ್ಕೆ ಹೋಗ್ತಾರೆ, ಅಜ್ಞಾತವಾಸವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಇಲ್ಲೇ ಪ್ರಶ್ನೆ ಬರೋದು, ಎಲ್ಲವೂ ಸರಿ ಇಲ್ಲ, ಏನೋ ಇಲ್ಲಿ ಸಮಥಿಂಗ್ ಇಸ್ ಫಿಶಿ ಅಂತ ಅನ್ಸೋದು ಇಲ್ಲೇ. ಎಸ್ ಮಮತಾ, ಈ ಒಂದು PSI ಪರಶುರಾಮ್ ಸಾವಿನ ಬಳಿಕ ಏನಂದ್ರೆ ಯಾರು ಜನರಿಗೆ ಉತ್ತರವನ್ನು ಕೊಡಬೇಕಾಗಿತ್ತು. ಯಾಕಂದ್ರೆ ಈಗ ಪ್ರಮುಖವಾಗಿ ಶಾಸಕ ಚೆನ್ನಾರೆಡ್ಡಿ ಹಾಗೂ ಅವರ ಪುತ್ರನ ಮೇಲೆ ಏನಂದ್ರೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಕಿರುಕುಳ ಕೊಡ್ತಾ ಇದ್ದಿರು ಎಂಬ ಗಂಭೀರ ಆರೋಪ ಬಂದಿತ್ತು. ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರ ಇಬ್ರು ಕೂಡ ಇಲ್ಲಿಂದ ಪಲಾಯನವಾದಿಗಳಾಗಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದಾರೆ ಎಂಬ ಸ್ಪಷ್ಟವಾದಂತಹ ಮೆಸೇಜ್ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವ್ರು ಏನಾದ್ರೂ ಹಣಕ್ಕೆ ಡಿಮ್ಯಾಂಡ್ ಇಲ್ಲ ಆಗಿದ್ದೇ ಆದ್ರೆ ಅವರು ನೇರವಾಗಿ ಬಂದು ನಾವು ಯಾವುದೇ ರೀತಿಯಾದಂತಹ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿಲ್ಲ, ಈ ಹಿಂದೆ ಕೂಡ ಅವರಿಗೆ PSI ಪೋಸ್ಟಿಂಗ್ ಕೊಡುವಾಗ ಯಾವುದೇ ರೀತಿಯಾದಂತಹ ಹಣ ಕೂಡ ಪಡೆದಿಲ್ಲ ಅಂತೇಳಿ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಕೆಲಸವನ್ನು ಶಾಸಕರು ಮಾತ್ರ ಮಾಡಿಲ್ಲ, ಅವರ ಪುತ್ರ ಕೂಡ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಏನಂದ್ರೆ ಅವರ ಪತ್ನಿ ಮಾಡಿದಂತಹ ಆರೋಪಕ್ಕೂ ಆ ಒಂದು ಪ್ರಕರಣ ಆದ ಬಳಿಕ ಶಾಸಕ ಅಂಡ್ ಅವನು ಮಗ ಇಬ್ರು ಕೂಡ ಇಲ್ಲಿಂದ ಎಸ್ಕೇಪ್ ಆಗಿರೋದು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ದಾರೆ ಎಂಬ ಮೆಸೇಜ್ ಕೂಡ ಯಾಕಂದ್ರೆ ಜನರಿಗೆ ಖುದ್ದು ಶಾಸಕರು ಮತ್ತು ಅವರ ಪುತ್ರ ಕೊಡ್ತಾ ಇದ್ದಾರೆ. ಇನ್ನು ಅಟ್ರಾಸಿಟಿ ಒಂದು ಕಾಯ್ದೆಯಡಿ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ಅಪ್ಪ ಮಗನಿಗೂ ಕೂಡ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ. ಒಂದು ಕಾನೂನಿನ ಪ್ರಕಾರ ನೋಡೋದಾದ್ರೆ ಅವರ ಮಗನನ್ನು ನೇರವಾಗಿ ಪೊಲೀಸರು ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲಾ ಸಾಧ್ಯತೆ ಇದೆ. ಆ ಒಂದು ದಮ್ಮನ್ನು ಈಗ ಯಾದಗಿರಿ ಪೊಲೀಸರು ಮಾಡ್ತಾರಾ, ಇಲ್ಲಿನ ಕರ್ನಾಟಕ ಗೃಹ ಸಚಿವರು ಇದನ್ನ ಅನುಮತಿ ಕೊಡ್ತಾರಾ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ಶಾಸಕರು ಮತ್ತು ಅವರ ಪುತ್ರರು ಅನ್ನೋ ಕಾರಣಕ್ಕಾಗಿ ಅವ್ರಿಗೂ ರಿಲ್ಯಾಕ್ಸೇಷನ್ ಕೊಡ್ತಾರಾ, ಅಥವಾ ಈ ನೆಲದ ಕಾನೂನು ಎಲ್ರಿಗೂ ಒಂದೇ, ಯಾರೇ ತಪ್ಪು ಮಾಡ್ಲಿ, ಯಾರ ಮೇಲೆ ಆರೋಪ ಬಂದ್ರು ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸ್ತೀವಿ, ಸತ್ಯಾಸತ್ಯತೆಯನ್ನು ತಿಳಿಸ್ತೀವಿ ಅಂತ ಎಂಬ ಒಂದು ಸ್ಪಷ್ಟವಾದಂತಹ ಮೆಸೇಜ್ ಗೃಹ ಸಚಿವರು ಕೊಡ್ತಾರಾ ಎಂಬುದು ಕಾದು ನೋಡ್ಬೇಕಾಗಿದೆ. ಮಮತಾ. ಆಲ್ರೈಟ್, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಎದೆಗಾರಿಕೆಯನ್ನ ಪೊಲೀಸರು ತೋರಿಸ್ತಾರಾ? ಅಟ್ರಾಸಿಟಿ ಸೆಕ್ಷನ್, ನಾನ್ ಬೇಲೆಬಲ್ ಸೆಕ್ಷನ್ ಗಳನ್ನ ಹಾಕಿದ್ದಾರೆ, ಅರೆಸ್ಟ್ ಮಾಡ್ಬೇಕಲ್ವಾ? ಮಾಡ್ತಾರಾ ಅಥವಾ ಸ್ವಿಚ್ ಆಫ್ ಕೈಗೆ ಸಿಕ್ತಿಲ್ಲ ಅಂತ ಹೇಳಿ ಮಾತಾಡ್ತಾರಾ? ಪ್ರಶ್ನೆ ಇದು.